ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸ್ವರೆಗೂ ನಾವು ಈ ನಮ್ಮ ಫೋರ್ತ್ ಚಾಪ್ಟರ್ ಏನಿತ್ತು ಮನುಷ್ಯತ ಅನ್ನೋ ಪದ್ಯದ್ದು ಎಲ್ಲ ಸಾರಾಂಶವನ್ನ ಪ್ರಸಂಗವನ್ನ ಅರ್ಥ ಮಾಡ್ಕೊಂಡಿದೀವಿ. ಅಂದ್ರೆ ಏನು ಅದನ್ನೇನಂತೀವಿ ನಾವು ವ್ಯಾಖ್ಯೆಯನ್ನ ಅರ್ಥ ಮಾಡ್ಕೊಂಡಿದೀವಿ. ಸೊ ಕವಿ ನಮಗೆ ಒಂದೊಂದು ಪ್ಯಾರಾಗ್ರಾಫ್ ಜೊತೆ ಏನೇನು ಹೇಳಬೇಕು, ಯಾವ್ದನ್ನ ಅರ್ಥ ಮಾಡಿಸ್ಕೋಬೇಕು ಅನ್ಕೊಂಡಿದಾರೋ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಸೇಮ್ ಚಾಪ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ NCERT ಕ್ವಶನ್ಸ್ ನ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ನಾವು ಇಲ್ಲಿ ಮಾಡೋಣ. ಸೊ ಆಕ್ಚುಲಿ ನಮಗೆ ಪ್ರತಿಯೊಂದು ಕ್ವಶನ್ಗೂ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಒಂದೊಂದು ಪ್ಯಾರಾಗ್ರಾಫ್ನು ಏನ್ ಅರ್ಥ ಮಾಡ್ಕೊಂಡು ಅದರ ವ್ಯಾಖ್ಯೆಯನ್ನ ಬರ್ಕೊಂಡು ಬಂದಿದೀವೋ, ಸೊ ಪ್ರತಿಯೊಂದು ಕ್ವಶನ್ಗೆ ಅದೇ ವ್ಯಾಖ್ಯೆಯಲ್ಲಿ ನಾವು ಪಾಯಿಂಟ್ಸ್ ನ ಪಿಕ್ ಮಾಡಿ ಬರೆದ್ರೆ ಆನ್ಸರ್ಸ್ ಆಗುತ್ತೆ. ಬಟ್ ಸ್ಟಿಲ್ ನಿಮಗೆ ಕ್ವಶನ್ ಅಂಡ್ ಆನ್ಸರ್ಸ್ ನ ಸಾಲ್ವ್ ಮಾಡಿಸುವಂತದ್ದು ನನ್ನ ಕೆಲಸ. ಸೊ ಒಂದ್ಸತಿ ಎಲ್ಲ ಸಾಲ್ವ್ ಮಾಡ್ಕೋತಾ ಹೋಗೋಣ. ಇದರಿಂದ ನಮಗೆ ಜೊತೆಗೆ ಏನಾಗುತ್ತೆ, ರಿಕಾಲ್ ಕೂಡ ಆದಂಗಾಗುತ್ತೆ, ಕಂಪ್ಲೀಟ್ ಚಾಪ್ಟರ್ ಸಮರೈಸ್ ಆಗಿರೋ ತರ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. फर्स्ट क्वेश्चन. सो फर्स्ट क्वेश्चन, निम्नलिखित प्रश्नों के उत्तर दीजिए. उत्तरವನ್ನು ಕೊಡೋಣ. ಕವಿ ने कैसी मृत्यु को सुमृत्यु कहा है. ಸೊ ಇಲ್ಲಿ ಕ್ವಶನ್ ಏನಪ್ಪಾ ಕೇಳಿದಾರೆ ಅಂದ್ರೆ ಕವಿನೇ ಕೈಸಿ ಮೃತ್ಯು ಕೋ ಸುಮೃತ್ಯು ಕಹಾ ಹೈ, ಯಾವ ತರ ಸಾವನ್ನ ಸುಮೃತ್ಯು ಅಂತ ಕವಿ ಕರೀತಾರೆ, ಹೇಳ್ತಾರೆ ಅನ್ನೋದನ್ನ ಇಲ್ಲಿ ನಮಗೆ ಪ್ರಶ್ನೆ. ನಾವು ಅರ್ಥ ಮಾಡ್ಕೊಂಡಿದ್ದು ಫಸ್ಟ್ ಅಲ್ಲಿ ಏನಿತ್ತು, ಹೇಗೆ ಸಾವು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಯಾನುಸಾರವಾಗಿ ಸಾವು ಬಂದೇ ಬರುತ್ತೆ. ಯಾಕಂದ್ರೆ ಈ ಜೀವನ ಅನ್ನೋದು ಏನು ನಶ್ವರ, ಅಂದ್ರೆ ಉಳಿಯುವಂಥದ್ದಲ್ಲ, ನಾಶ ಆಗುವಂಥದ್ದು. ಸೊ ಅಂತ ಟೈಮಲ್ಲಿ ನಾವು ಸಾವಿಗೆ ಭಯವನ್ನ ಪಡಬಾರದು. ಸೊ ಹಮೇ ಮೃತ್ಯು ಸೆ ನಹಿ ಡರ್ನಾ ಚಾಹಿಯೆ ಅಂತ ಕವಿ ಹೇಳ್ತಾರೆ. ಮತ್ತೆ ಯಾರು ತಮ್ಮ ಜೀವನವನ್ನ ತಮಗಾಗಿ ಮಾತ್ರವೇ ಬದುಕ್ತಾರೋ ಅವರು ಮನುಷ್ಯರಲ್ಲ, ಅವರು ಪಶುಗಳಿಗೆ ಸಮ. ಯಾಕಂದ್ರೆ ಪಶುಗಳು ಕೂಡ ತಮ್ಮ ಜೀವನವನ್ನ ಬರೀ ತಾವೇ ನೋಡ್ಕೋತಿರುತ್ತೆ, ಅದು ಬೇರೆಯವರಿಗೆ ಯಾವುದೇ ತರ ಸಹಾಯವನ್ನ ಉಪಕಾರವನ್ನ ಮಾಡೋದಿಲ್ಲ. ಸೊ ಮನುಷ್ಯ ಕೂಡ ಅದೇ ತರ ಬದುಕಿದ್ರೆ ಅವನು ಕೂಡ ಪಶು. ಸೊ ನಿಜವಾದ ಮನುಷ್ಯ ಯಾರಪ್ಪ ಅಂದ್ರೆ ಯಾರು ತನ್ನ ಜೀವನವನ್ನ ಬೇರೆಯವರಿಗೆ ಅರ್ಪಣೆ ಮಾಡ್ತಾನೋ, ಒಂದು ಮಹಾನ್ ಕಾರ್ಯಗಳಿಗೆ ಯಾರು ತನ್ನ ಜೀವನವನ್ನ ತ್ಯಾಗ ಮಾಡ್ತಾನೋ, ಮತ್ತು ಯಾರು ಸತ್ತ ಮೇಲೆ ಕೂಡ ಎಲ್ಲರ ನೆನಪಲ್ಲಿ ಉಳ್ಕೋತಾನೋ ಅಂತಹ ಸಾವನ್ನ ಏನಂತಾರೆ ಕವಿ ಸುಮೃತ್ಯು ಅಂತ ಕರೀತಾರೆ. ಮತ್ತೆ ಅಂತಹ ಮನುಷ್ಯವನ್ನ ನಿಜವಾದ ಮನುಷ್ಯ ಅಂತ ಕರೀತಾರೆ. ಸೊ ಅದನ್ನ ನಾವು ಹಿಂದಿಯಲ್ಲಿ ಹೇಗೆ ಬರೆಯುವಂಥದ್ದು. ಸೊ ನಾನ್ ಬರ್ತಿದ್ದೀನಿ ಆನ್ಸರ್ಸು, ಬಟ್ ನೀವು ಸೇಮ್ ಬರಿಬೇಕು ಅಂತ ಏನೂ ಇಲ್ಲ. ನೀವು ಬೇಕಾದ್ರೆ ಇದು ಪಾಯಿಂಟ್ಸ್ ನ ಆ ಕಡೆ ಮಾಡಿ ರಿಅರೇಂಜ್ ಮಾಡಿ ಬರ್ಕೋಬಹುದು. ಸೊ आंसर इज प्रत्येक मनुष्य समयानुसार मृत्यु को अवश्य प्राप्त होता है, क्योंकि जीवन नश्वर है, इसीलिए मृत्यु से डरना नहीं चाहिए. ಏನಂತಿದ್ದಾರೆ, ಈ ಬದುಕು ಅನ್ನೋದು ನಶ್ವರ. ಸೊ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರು ಸಾಯುವಂತದ್ದೇ, ಅದಕ್ಕೆ ಸಾವಿಗೆ ನಾವು ಯಾವತ್ತೂ ಭಯವನ್ನ ಪಡಬಾರದು. बल्कि जीवन में ऐसे कार्य करने चाहिए जिससे उसे बाद में भी याद रखा जाए. ಸೊ ಜೀವನದಲ್ಲಿ ಎಂಥ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಅದು ಸತ್ತ ಮೇಲೆ ಕೂಡ ಅದನ್ನ ನಾವು ಆ ಕಾರ್ಯವನ್ನ ಮಾಡಿದ್ರೆ ಬೇರೆಯವರು ನೆನ್ಪಿಟ್ಕೊಳ್ಳೋ ತರ ಇರಬೇಕು. ಉಸ್ಕಿ ಮೃತ್ಯು ವ್ಯರ್ಥ ನ ಜಾಯೆ, ಅಂದ್ರೆ ಮೃತ್ಯು ಕೂಡ ವ್ಯರ್ಥವಾಗಬಾರದು, ಬೇರೆಯವರಿಗೆ ಉಪಕಾರವನ್ನ ಮಾಡಿ ಆಮೇಲೆ ಮೃತ್ಯುವನ್ನ ಪ್ರಾಪ್ತಿ ಮಾಡ್ಕೋಬೇಕು. जो केवल अपने लिए जीते हैं वे व्यक्ति नहीं पशु के समान है. जो मनुष्य सेवा, त्याग और बलिदान का जीवन जीते हैं और किसी महान कार्य की पूर्ति के लिए अपना जीवन समर्पण कर देते हैं, उनकी मृत्यु सुमृत्यु कहलाती है. ಅಂದ್ರೆ ಯಾರು ತನ್ನಗೋಸ್ಕರ ಮಾತ್ರ ಬದುಕ್ತಾನೋ ಅವನು ಪಶುವಿಗೆ ಸಮಾನ. ಅದು ಬಿಟ್ಟು ಯಾರು ಬೇರೆಯವರ ಮನುಷ್ಯರ ಸೇವೆ ಮತ್ತೆ ತ್ಯಾಗ ಬಲಿದಾನಗಳಿಂದ ಜೀವನವನ್ನ ವ್ಯತೀತ ಮಾಡ್ತಾರೋ, ಮತ್ತೆ ಕೆಲವೊಂದು ಮಹಾನ್ ಕಾರ್ಯಗಳ ಪೂರ್ಣಗೊಳ್ಳೋದಿಕ್ಕೆ ತಮ್ಮ ಜೀವನವನ್ನ ತ್ಯಾಗ ಮಾಡ್ತಾರೋ ಅಂತಹ ಸಮರ್ಪಣೆಯನ್ನ, ಅಂತಹ ಮೃತ್ಯುವನ್ನ ಸುಮೃತ್ಯು ಅಂತ ಕವಿ ಕರೀತಾರೆ. ಸೊ ಇಲ್ಲಿವರೆಗೂ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕಂಟಿನ್ಯೂ ಆಗೋಣ ಸೆಕೆಂಡ್ ಕ್ವಶನ್ ಜೊತೆ. ಸೊ ಸೆಕೆಂಡ್ ಕ್ವಶನ್ ಹೇಳ್ತಿದೆ ಅಂದ್ರೆ ಉದಾರ ವ್ಯಕ್ತಿ ಕಿ ಪಹಚಾನ್ ಕೈಸೆ ಹೋ ಸಕ್ತಿ ಹೈ. ಉದಾರ ವ್ಯಕ್ತಿಗಳ ಏನು ಪಹಚಾನ್ ಅಂದ್ರೆ ಅವರ ಐಡೆಂಟಿಟಿ ನಾವು ಹೇಗೆ ಅಂದ್ರೆ ತಿಳ್ಕೋತೀವಿ, ಅಂದ್ರೆ ಉದಾರ ವ್ಯಕ್ತಿಗಳು ಪ್ರಪಂಚಕ್ಕೆ ಹೇಗೆ ಗೊತ್ತಾಗ್ತಾರೆ ಅನ್ನೋದು ನಮಗೆ ಕ್ವಶನ್. ಸೊ ಇಲ್ಲಿ ಉದಾರ ವ್ಯಕ್ತಿಗಳ ಲಕ್ಷಣಗಳೇನು ಅಂತ ಕೇಳಿರುವಂತದ್ದು. ನಾವು ಉದಾರ ವ್ಯಕ್ತಿಗಳನ್ನ ಅಂತ ಯಾರನ್ನ ಅಂತ ಕರಿತೀವಿ, ಅವರಲ್ಲಿ ಇರುವಂತ ಲಕ್ಷಣಗಳೇನು ಅನ್ನೋದನ್ನ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಯಾರು ಉದಾರ ವ್ಯಕ್ತಿಗಳು? ಉದಾರ ವ್ಯಕ್ತಿ
ಅಂದ್ರೆ ಯಾರು ಪರೋಪಕಾರಿಯಾಗಿರ್ತಾರೋ, ಯಾರು ಬೇರೆಯವರ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರ್ತಾರೋ ಅಂತಹ ವ್ಯಕ್ತಿಗಳನ್ನ ನಾವು ಉದಾರ ವ್ಯಕ್ತಿಗಳು ಅಂತ ಕರಿತೀವಿ. ಸೊ ಕವಿ ಅದ್ರ ಜೊತೆಗೆ ಏನ್ ಹೇಳ್ತಾರೆ, ಉದಾರ ವ್ಯಕ್ತಿಗಳು ಅಂದ್ರೆ ಅವರಿಗೆ ಯಾರ ಮೇಲೇನು ಭೇದ ಭಾವ ಇರೋದಿಲ್ಲ, ಯಾರ ಮೇಲೆ ಸಿಟ್ಟು ಭೇದ ಭಾವ ಅಸೂಯೆ ಅನ್ನೋದು ಇರೋದಿಲ್ಲ. ಅವರು ತಮ್ಮ ಜೀವನದ ಏನಂತಾರೆ ಅದನ್ನ, ತಮ್ಮ ಸ್ವಾರ್ಥವನ್ನ ತ್ಯಾಗ ಮಾಡಿ ತಮ್ಮ ಜೀವನದ ಮೇಲೆ ಇರುವಂತ ಮೋಹವನ್ನ ಕೂಡ ತ್ಯಾಗ ಮಾಡಿ ಅವರು ತಮ್ಮ ಜೀವನವನ್ನ ವ್ಯತೀತ ಮಾಡ್ತಿರ್ತಾರೆ. ಅಂದ್ರೆ ಅವರ ಮನಸ್ಸು, ಅವರು ಮಾತಾಡುವಂತ ಮಾತು, ಅವರ ಕಾರ್ಯಗಳು ಪ್ರತಿಯೊಂದೂ ಬರೀ ಬೇರೆ ಮನುಷ್ಯರ ಒಳ್ಳೇದಕ್ಕೋಸ್ಕರನೇ ಅವರು ಬಳಸ್ತಾರೆ, ತಮ್ಮಗೋಸ್ಕರ ತಮ್ಮ ಸ್ವಾರ್ಥಗೋಸ್ಕರ ಯಾವುದನ್ನು ಬಳಸೋದಿಲ್ಲ. ಸೊ ಅವರು ತಾವು ಕಷ್ಟದಲ್ಲಿದ್ದರೂ ಕೂಡ ಬೇರೆಯವರಿಗೆ ಉಪಕಾರ ಮಾಡ್ತಿರ್ತಾರೆ. ಅಂತಹ ವ್ಯಕ್ತಿಗಳನ್ನ ಈ ಏನು ಕವಿಗಳು ತಮ್ಮ ಲೇಖನಗಳಲ್ಲಿ ವ್ಯಕ್ತಪಡಿಸ್ತಿರ್ತಾರೆ. ಸೊ ಯಾರು ಪ್ರೇಮ, ಸೌಹಾರ್ದತೆ ಮತ್ತೆ ಸಹೋದರ ಭಾವನೆ, ಉದಾರತೆ ಇದೆಲ್ಲಾನು ಇರುತ್ತೋ ಅಂತಹ ವ್ಯಕ್ತಿಗಳನ್ನ ನಾವು ಉದಾರಿಗಳು ಅಂತ ಕರಿತೀವಿ. ಸೊ ಎಲ್ಲ ಲಕ್ಷಣಗಳೇ ಒಬ್ಬ ಉದಾರ ವ್ಯಕ್ತಿಯ ಲಕ್ಷಣಗಳು ಅಂತ ನಾವು ಹೇಳುವಂಥದ್ದು. ಸೊ ಆನ್ಸರ್ ಹೇಗಪ್ಪ ಅಂದ್ರೆ, ಉದಾರ ವ್ಯಕ್ತಿ ಪರೋಪಕಾರಿ ಹೋತೆ ಹೈ. ಹೌದು, ಅವರು ಪರೋಪಕಾರಿಯಾಗಿರ್ತಾರೆ. ವಹ ಅಪ್ನಾ ಪೂರಾ ಜೀವನ್ ಪುಣ್ಯ ವ ಲೋಕಹಿತ ಕಾರ್ಯೋ ಮೇ ಬಿತಾ ದೇತೆ ಹೈ. ಸೊ ಉದಾರ ವ್ಯಕ್ತಿಗಳು ಅಂತ ಯಾರನ್ನು ಕರಿತೀವಿ, ಅವರು ತಮ್ಮ ಇಡೀ ಜೀವನವನ್ನ ಪುಣ್ಯ ಮತ್ತೆ ಲೋಕಹಿತ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಏನು ಮುಡುಪಾಗಿ ಇಡ್ತಾರೆ. ಅಂದ್ರೆ ಬರೀ ಬೇರೆಯವ್ರ ಕಲ್ಯಾಣಕ್ಕೋಸ್ಕರನೇ ಅವರು ಬದುಕ್ತಿರ್ತಾರೆ. ವಹ ಕಿಸಿ ಸೆ ಭೇದ ಭಾವ ನಹಿ ರಕ್ತಾ. ಯಾರ ಜೊತೆನೂ ಅವರು ಭೇದ ಭಾವವನ್ನು ಇಡೋದಿಲ್ಲ. ಅವ್ರು ಸಬ್ಸೆ ಆತ್ಮೀಯ ಭಾವ ರಕ್ತಾ ಹೈ. ಎಲ್ಲರ ಜೊತೆ ಆತ್ಮೀಯನಾಗಿನೇ ಇರೋದಕ್ಕೆ ಇಷ್ಟಪಡ್ತಾನೆ. कवि और लेखक भी उसके गुणों की चर्चा अपने लेखों में करते हैं. ಅಂದ್ರೆ ಕವಿಗಳು ಕೂಡ ಅವರ ಗುಣಗಳ ಚರ್ಚೆಗಳನ್ನ ತಮ್ಮ ಲೇಖನಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಅಂದ್ರೆ ಆ ಮನುಷ್ಯ ಇಲ್ಲದೆ ಇದ್ರೂ ಅವರನ್ನ ನೆನೆಸ್ಕೊಂಡು ನಾವು ಅವ್ರ ಬಗ್ಗೆ ನೋಡ್ತೀವಿ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ವಹ स्वार्थ का त्याग कर जीवन का मोह भी नहीं रखता. अर्थात उदार व्यक्ति के मन, वचन, कर्म से संबंधी कार्य मानव मात्र की भलाई के लिए ही होते हैं. ಅಂದ್ರೆ ಏನು ಹೇಳ್ತಿದ್ದಾರೆ, ಅವನು ತನ್ನ ಸ್ವಾರ್ಥವನ್ನ ತ್ಯಾಗ ಮಾಡ್ತಾನೆ, ಜೀವನದ ಮೇಲೆ ಯಾವುದೇ ಮೋಹವನ್ನ ಇಟ್ಕೊಂಡಿರಲ್ಲ. ಅದರ ಅರ್ಥ ಏನಪ್ಪಾ ಅಂದ್ರೆ, ಅವನು ಮಾಡುವಂತ ಕೆಲಸಗಳು, ಅವನ ಮನಸ್ಸು, ಮತ್ತೆ ಅವನ ವಚನಗಳಿಂದ ಆಗುವಂತ ಎಲ್ಲಾ ಕರ್ಮಗಳನ್ನು ಬೇರೆಯವರ ಹಿತಕ್ಕಾಗಿಯೇ ಬಳಸ್ತಾನೆ ಅಂತ ಹೇಳ್ತಿದ್ದಾರೆ. ವಹ ಸ್ವಯಂ ಹಾನಿ ಉಠಾಕರ್ ಭಿ ದೂಸರೋಂ ಕಾ ಹಿತ್ ಕರ್ತಾ ಹೈ. ಅವನು ಸ್ವಯಂ ಕಷ್ಟಗಳನ್ನು ಅನುಭವಿಸ್ತಿದ್ರು ಬೇರೆಯವರಿಗೆ ಏನು ಹಿತವನ್ನ ಬಯಸ್ತಾನೆ. ಸೊ ಪ್ರೇಮ, ಪ್ರೀತಿ, ಸೌಹಾರ್ದತೆ, ಅದನ್ನೇ ಭಾಯಿಚಾರ ಅಂದ್ರೆ ಸಹೋದರ ಭಾವನೆ, ಅವ್ರ ಉದಾರತಾ ಕಾ ಭಾವ ಹಿ ಉಸ್ಕಿ ಪಹಚಾನ್ ಹೈ. ಈ ತರದ ಎಲ್ಲಾ ಭಾವನೆಗಳೇ ಅವನ ಪಹಚಾನ್ ಅಂದ್ರೆ ಅವನ ಲಕ್ಷಣಗಳು ಅಂತ ನಾವು ಆನ್ಸರ್ಸ್ನ ಬರೀಬಹುದು. ಸೊ ನಾವು ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ನ ರೆಡ್ಯೂಸ್ ಮಾಡ್ಬೋದು. ಸೊ ಲಿಮಿಟೆಡ್ ವರ್ಡ್ಸ್ ಆನ್ಸರ್ಸ್ ಇದ್ದಾಗ ನೋಡಿಕೊಂಡು ಆನ್ಸರ್ಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೂವ್ ಆಗೋಣ ಥರ್ಡ್ ಕ್ವಶನ್ ಜೊತೆ. ಥರ್ಡ್ ಕ್ವಶನ್ ಏನಪ್ಪಾ ಅಂದ್ರೆ, कवि ने दतीजी, कर्ण आदि महान व्यक्तियों का उदाहरण लेकर मनुष्यता के लिए क्या संदेश दिया है. ಸೊ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ, ಕವಿ ನಮಗೆ ಕೆಲವೊಬ್ಬ ಮಹಾನ್ ವ್ಯಕ್ತಿಗಳ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ, ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಆ ಮಹಾನ್ ವ್ಯಕ್ತಿಗಳ ಉದಾಹರಣೆಯನ್ನ ಕೊಡ್ತಾ ಈ ಮನುಷ್ಯತ್ವ ಅನ್ನೋದೇನಿದೆ ಅದ್ರ ಬಗ್ಗೆ ಏನು ಸಂದೇಶವನ್ನ ಕವಿ ನಮಗೆ ಕೊಡ್ತಿದ್ದಾರೆ ಅನ್ನೋದು ಕ್ವಶನ್. ಸೊ ನಾವು ಒಂದೊಂದು ಮಹಾನ್ ವ್ಯಕ್ತಿಯ ಅಂದ್ರೆ ಅವ್ರು ಯಾಕೆ ಮಹಾನರಾದ್ರು ಅಂತ ನಾವು ಸ್ಟೋರೀಸ್ನು ಕೂಡ ತಿಳ್ಕೊಂಡಿದೀವಿ. ಸೊ ಲೈಟ್ ಆಗಿ ಪ್ರತಿಯೊಂದು ಸ್ಟೋರೀಸ್ನು ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ, ಅವರು ಯಾವ್ಯಾವ ಕಾರ್ಯವನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ. ಸೊ ಥರ್ಡ್ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂದ್ರೆ, ಕವಿ ದತೀಜಿ, ಕರ್ಣ್ ಮತ್ತೆ ಇತರೆ ಮಹಾನ್ ವ್ಯಕ್ತಿಗಳ ಉದಾಹರಣೆಯನ್ನ ಕೊಡ್ತಾ ನಮಗೆ ತ್ಯಾಗ ಮತ್ತೆ ಬಲಿದಾನಗಳ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಯಾವ ಥರ ದತೀಜಿ ಅವರು ದೇವತೆಗಳನ್ನ ಕಾಪಾಡೋದಕ್ಕೆ ತಮ್ಮ ಅಸ್ಥಿಪಂಜರವನ್ನು ದಾನವನ್ನ ಮಾಡಿದ್ರು, ಹೇಗೆ ಕರ್ಣ ತನ್ನ ದೇಹದ ಭಾಗವಾಗಿದ್ದಂಥ ಕವಚವನ್ನ ಕಿತ್ತು ದಾನವನ್ನ ಮಾಡಿದ್ನು, ಮತ್ತೆ ಹೇಗೆ ಆ ರಂತಿದೇವ್ ತಮಗೆ ಊಟ ಇಲ್ಲದೆ ಇದ್ರು, ತಾವು ತುಂಬಾ ದಿನಗಳಿಂದ ಹಸಿವಿಂದ ಬಳಲ್ತಿದ್ರು ಬಂದವರಿಗೆ ಊಟವನ್ನ ದಾನವನ್ನ ಮಾಡಿದ್ರು. ಸೊ ಈ ತರ ಈ ಮಹಾನ್ ವ್ಯಕ್ತಿಗಳ ಒಂದೊಂದು ಉದಾಹರಣೆಯನ್ನು ಕೊಡ್ತಾ ಕವಿ ಏನಪ್ಪ ಹೇಳ್ತಿದ್ದಾರೆ ಅಂದ್ರೆ, ಈ ಬದುಕು ಅನ್ನೋದು ನಶ್ವರ. ಸೊ ಅದಕ್ಕೆ ನಾವು ಈ ನಶ್ವರ ಶರೀರದ ಮೇಲೆ ಮೋಹವನ್ನ ಇಟ್ಕೋಬಾರ್ದು, ಮೋಹವನ್ನ ತ್ಯಾಗ ಮಾಡಬೇಕು. ಮತ್ತೆ ತ್ಯಾಗ ಮಾಡಿ
ನಮ್ಮ ಜೀವನವನ್ನ ಬೇರೆಯವರ ಉಪಕಾರಕ್ಕಾಗಿ ಮುಡುಪವನ್ನಾಗಿಡಬೇಕು. ಆವಾಗ ಮಾತ್ರ ನಮಗೆ ಸಾರ್ಥಕತೆ ಅನ್ನೋದು ಆಗುವಂಥದ್ದು, ಅಂದ್ರೆ ಈ ಜೀವನಕ್ಕೆ ಸಾರ್ಥಕತೆ ಅನ್ನೋದು ಸಿಗುವಂಥದ್ದು. ಜೊತೆಗೆ ಈ ನಶ್ವರ ಬದುಕಿನಿಂದ ನಮಗೆ ಮುಕ್ತಿ ಸಿಗುವಂಥದ್ದು ಕೂಡ ಪರೋಪಕಾರದಿಂದ ಅಂತ ಕವಿ ಮನುಷ್ಯತೆಯ ಬಗ್ಗೆ ಅಂದ್ರೆ ಮತ್ತೆ ಜೊತೆಗೆ ನಿಜವಾದ ಮನುಷ್ಯ ಯಾರಪ್ಪ ಅಂದ್ರೆ ಯಾರು ಬೇರೆಯವರಿಗೋಸ್ಕರ ಬದುಕ್ತಾನೋ ಅವನೇ ನಿಜವಾದ ಮನುಷ್ಯ ಅಂತ ಕವಿ ಇವರೆಲ್ಲರ ಉದಾಹರಣೆಯನ್ನ ಕೊಡ್ತಾ ನಮಗೆ ಮನುಷ್ಯತೆಯ ಬಗ್ಗೆ ಸಂದೇಶವನ್ನ ಕೊಡ್ತಿದ್ದಾರೆ. ಸೊ ಅದನ್ನ ಹೇಗಪ್ಪ ಬರೆಯೋದು ಅಂದ್ರೆ कवि दती जी कर्ण आदि महान व्यक्तियों का उदाहरण देकर त्याग और बलिदान का संदेश देता है. ಸೊ ಕವಿ ಇವರೆಲ್ಲರ ಎಕ್ಸಾಂಪಲ್ಸ್ ಕೊಟ್ಟು ತ್ಯಾಗ ಮತ್ತೆ ಬಲಿದಾನವನ್ನ ಮಾಡಬೇಕು ಅನ್ನುವಂಥ ಸಂದೇಶವನ್ನ ಕೊಡ್ತಿದ್ದಾರೆ. कि इस प्रकार इन लोगों ने अपनी परवाह किए बिना लोकहित के लिए ಕಾರ್ಯ ಕಿಯೆ. ಯಾವ ಥರ ಇವರು ತಮ್ಮ ಬಗ್ಗೆ ತಾವು ಯೋಚನೆ ಮಾಡದೆ ಲೋಕದ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನ ತಾವು ಏನ್ ಮಾಡೋದು ಬಲಿಯನ್ನಾಗಿ ಕೊಟ್ರು ಅಂದ್ರೆ ತ್ಯಾಗವನ್ನ ಮಾಡಿದ್ರು. ಸೊ ದತೀಚಿ ನೆ ದೇವತಾओं की रक्षा के लिए अपनी हड्डियों का दान दिया. ದತೀಚಿ ಅವರು ತಮ್ಮ ಅಸ್ಥಿಪಂಜರವನ್ನ ದಾನ ಮಾಡಿದ್ರು ದೇವತೆಗಳನ್ನು ಉಳಿಸೋದಿಕ್ಕೆ. ಸೊ कर्ण ने अपने सोने का रक्षा कवच दान दिया. ರಂತಿದೇವ್ ने अपना भोजन थाल ही दे दी. ರಂತಿದೇವು ತಮ್ಮ ಊಟದ ತಟ್ಟೆಯನ್ನೇ ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಅವರು ತುಂಬಾ ದಿನಗಳಿಂದ ಊಟ ಇಲ್ಲದೆ ಒಂದು ದಿನದಲ್ಲಿ ಊಟ ಸಿಕ್ಕಿರುತ್ತೆ. ಅಂತ ಟೈಮಲ್ಲೂ ಕೂಡ ಅವರು ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ರಾಜ ಉಶೀನರ್ನೆ ತೋ ಕಬೂತರ್ ಕೆ ಲಿಯೆ ಅಪ್ನಾ ಮಾಸ್ ದೇ ದಿಯಾ. ಅಂದ್ರೆ ಇಡೀ ದೇಹದ ಮಾಂಸವನ್ನು ಕೂಡ ಅವರು ಒಂದು ಪಾರಿವಾಳವನ್ನ ಉಳಿಸೋದಿಕ್ಕೆ ಜಸ್ಟ್ ಥಿಂಕ್ ಯಾವ ತರ ಮನುಷ್ಯತ್ವ ಇರಬೇಕು ಅಂತ ಕವಿ ಬಯಸ್ತಿದ್ದಾರೆ ಅಂತ. ಒಂದು ಸಣ್ಣ ಪಕ್ಷಿಯನ್ನ ಉಳಿಸೋದಕ್ಕೂ ಕೂಡ ನಮ್ಮ ದೇಹವನ್ನ ತ್ಯಾಗ ಮಾಡೋ ಅಷ್ಟು ದೊಡ್ಡ ಉದಾರಿಗಳಾಗಬೇಕು ಅಂತ ಕವಿ ಹೇಳ್ತಿದ್ದಾರೆ. हमारा शरीर नश्वर है इसलिए इससे मोह को त्याग कर दूसरों के हित चिंतन में लगा देने में ही इसकी सार्थकता है. ಅಂದ್ರೆ ಈ ನಮ್ಮ ಶರೀರ ಅನ್ನೋದು ನಶ್ವರ. ಸೊ ನಾವು ಈ ಶರೀರದ ಮೇಲೆ ಮೋಹವನ್ನ ತ್ಯಾಗ ಮಾಡಿ ಈ ಶರೀರವನ್ನ ಈ ಜೀವನವನ್ನ ಬೇರೆದವರ ಹಿತಚಿಂತನೆಯಲ್ಲಿ ನಾವು ಅದನ್ನ ಏನು ಮುಡುಪಾಗಿ ಇಟ್ರೆ ಏನಪ್ಪ ಆಗುತ್ತೆ, ಅವಾಗ ಈ ಶರೀರಕ್ಕೆ ಈ ಜೀವನಕ್ಕೆ ಸಾರ್ಥಕತೆ ಅನ್ನೋದು ಸಿಗುತ್ತೆ ಅಂತ ಕವಿ ಹೇಳ್ತಾರೆ. ये कथाएं हमें संदेश देती हैं कि सो एक्चुअल पॉइंट ಏನಪ್ಪ ಅಂದ್ರೆ ಈ ಕಥೆಗಳು ನಮಗೆ ಏನನ್ನ ಸಂದೇಶವನ್ನು ಕೊಡ್ತವೆ कि मनुष्य को इस नश्वर शरीर के लिए मोह का त्याग कर देना चाहिए. वास्तव में सच्चा मनुष्य वही होता है जो दूसरे मनुष्य के लिए अपना सर्वस्व त्याग कर देता है. ಸೊ ಏನಪ್ಪ ಹೇಳ್ತಾರೆ ಇದರಿಂದ ಏನ್ ಸಂದೇಶ ಅಂದ್ರೆ ಆಕ್ಚುअल ಪಾಯಿಂಟ್ ಈ ಶರೀರ ಅನ್ನೋದು ನಶ್ವರ. ಸೊ ಈ ಶರೀರದ ಮೋಹವನ್ನು ನಾವು ತ್ಯಾಗ ಮಾಡಿ ಅದನ್ನ ಬೇರೆಯವರ ಉಪಕಾರಕ್ಕಾಗಿ ನಾವು ಬಳಸಬೇಕು. ಸೊ ವಾಸ್ತವಕ್ಕೆ ನಿಜವಾದ ಮನುಷ್ಯ ಯಾರಪ್ಪ ಅಂದ್ರೆ ಯಾರು ತನ್ನ ಜೀವನವನ್ನ ಬೇರೆಯವರಿಗೋಸ್ಕರ ಬದುಕ್ತಾನೋ ಅವನೇ ನಿಜವಾದ ಮನುಷ್ಯ ಅನ್ನುವಂಥ ಸಂದೇಶವನ್ನ ಕವಿ ಇವ್ರ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಕೊಂಡು ನಮಗೆ ಹೇಳ್ತಿದ್ದಾರೆ. ಸೊ ಇದು ಒಂದು ಥರ್ಡ್ ಕ್ವಶನ್. ನೆಕ್ಸ್ಟ್ ನೋಡೋಣ ಫೋರ್ತ್ ಕ್ವಶನ್ ಏನಪ್ಪಾ ಅಂದ್ರೆ ಕವಿನೇ इन व्यक्तियों में यह व्यक्त किया है कि हमें गर्व रहित जीवन व्यतीत करना चाहिए. कवि ने किन पंक्तियों में यह व्यक्त किया है कि हमें गर्व रहित जीवन व्यतीत करना चाहिए. ಸೊ ಕ್ವಶನ್ ಏನು ಕೇಳಿದ್ದಾರೆ, ಇವಾಗ ನಮಗೆ ಉಲ್ಟಾ ಕೇಳಿದ್ದಾರೆ. ಸೊ ಗರ್ವರಹಿತ್ ಅಂದ್ರೆ ಸ್ವಾರ್ಥ ಇಲ್ಲದೆ ಇರೋಂಥ ಅಥವಾ ಗರ್ವ ಪಡದೇ ಇರೋಂಥ ಜೀವನವನ್ನ ಸಾಗಿಸ್ಬೇಕು ಅಂತ ಕವಿ ಯಾವ ಅಂದ್ರೆ ಲೈನ್ಸ್ ಅಲ್ಲಿ ಯಾವ ಪದ್ಯದ ಭಾಗದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಕ್ವಶನ್ ಕೇಳಿದ್ದಾರೆ. ಸೊ ನಾವಿಲ್ಲೇನ್ ಮಾಡಿಬಹುದು, ಆ ಪದ್ಯದ ಪ್ಯಾರಾಗ್ರಾಫ್ನೇ ಬರಿಬಹುದು. ಸೊ ಅದೇನಪ್ಪಾ ಅಂದ್ರೆ ಈ ಪ್ಯಾರಾಗ್ರಾಫ್. ಸೊ ಪ್ಯಾರಾಗ್ರಾಫ್ ಓದೋಣ. रहो ना भूल के कभी मदांध तुच्छ वित्त में सनात जान आपको करो न गर्व चित्त में अनाथ कौन है यहाँ त्रिलोकनाथ साथ है दयालु दीनु बंधु के ಬಡೆ ವಿಶಾಲ ಹಾತ್ ಹೈ. ಸೊ ಈ ಪದ್ಯದ ಏನು ವ್ಯಾಖ್ಯಾನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸಿಂಗಲ್ ಪೊಯಮ್ಸ್ದು ವಿಡಿಯೋ ಇರೋದ್ರಿಂದ, ಸೊ ಸಿಂಗಲ್ ಪ್ಯಾರಾಗ್ರಾಫ್ದು ವಿಡಿಯೋಸ್ ಇರೋದ್ರಿಂದ ನೀವು ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಕ್ಲಿಯರ್ ಮಾಡ್ಕೋಬಹುದು. ಸೊ ಇಲ್ಲೇನಪ್ಪ ಅಂದ್ರೆ ಸೊ ಕ್ವಶನ್ ಏನಾದರೂ ಈ ತರ ಬಂದ್ರೆ ನಮಗೆ ಎಂಟೈರ್ ಪದ್ಯ ಕೂಡ ನೆನ್ಪು ಇಟ್ಕೊಳ್ಬೇಕಾಗುತ್ತೆ. ಸೊ ಈ ಪದ್ಯದ
ಸಾರಾಂಶ ಏನು ಅಂತ ಒಂದು 4-5 ಲೈನ್ಸ್ ಅಲ್ಲಿ ಬರಿಬಹುದು. ಸೊ ಕವಿ ಯಾವ ಪದ್ಯದಲ್ಲಿ ಹೇಳಿದ್ದಾರೆ, ಈ ಪದ್ಯದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಸೊ ಕವಿ ने इन पंक्तियों में यह स्पष्ट करता है कि ಏನನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಂದ್ರೆ, यदि ईश्वर ने सुख साधन धन संपत्ति आदि दिया है तो हमें उन पर गर्व नहीं करना चाहिए. ಸೊ ನಮಗೆ ಶಿವ ಅಂದ್ರೆ ಅಥವಾ ಭಗವಂತ ಧನ ಸಂಪತ್ತಿ ಗೌರವ ಸುಖ ಪ್ರತಿಯೊಂದನ್ನು ಕೊಟ್ಟಿದ್ದಾನೆ ಅಂದಮೇಲೆ ನಾವು ಅದರ ಮೇಲೆ ಗರ್ವವನ್ನ ಪಡಬಾರದು. ಯಾಕಪ್ಪ ಅಂದ್ರೆ ಇನ್ ಸಂಸಾರ ಮೇ ಕೋಯಿ ಅನಾಥ ನಹಿ ಈಶ್ವರ್ ಸಬ್ಕೆ ಸಾಥ್ ಹೈ. ಸೊ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ, ಈ ಸಂಸಾರದಲ್ಲಿ ಅಂದ್ರೆ ಈ ಇಡೀ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ, ಎಲ್ಲರ ಜೊತೆ ಭಗವಂತ ಇದ್ದಾನೆ ಅಂತ ನಾವು ಇದರಲ್ಲಿ ಸ್ಪಷ್ಟನೆಯನ್ನ ಕಾಣಬಹುದು. ಸೊ ದಿಸ್ ಈಸ್ ಅಬೌಟ್ 4th ಕ್ವಶನ್. ನೋಡೋಣ ನೆಕ್ಸ್ಟ್ ಕ್ವಶನ್ ಏನು ಅಂತ. ಕ್ವಶನ್ ನಂಬರ್ 5, मनुष्य मात्र बंधु है से आप क्या समझते हैं, स्पष्ट कीजिए. ಸೊ ಮನುಷ್ಯ ಮಾತ್ರ ಬಂಧು ಹೈ ಈ ಲೈನ್ ಇಂದ ನಮಗೆ ಏನ್ ಅರ್ಥ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಮನುಷ್ಯ ಮಾತ್ರ ಬಂಧು ಹೈ ಅಂದ್ರೆ ನಾವು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು ಪ್ಯಾರಾಗ್ರಾಫ್ ಇತ್ತು ಎಲ್ಲಿ ಸರ್ವೋಪಿತ ಅಂತ ನಾವು ಈಶ್ವರನನ್ನ ಕರಿತೀವಿ. ಅಂದ್ರೆ ಈಶ್ವರ ಅನ್ನೋದು ಅಂದ್ರೆ ಭಗವಂತ ಎಲ್ಲರನ್ನ ಸೃಷ್ಟಿ ಮಾಡಿರುವಂತದ್ದು. ಸೊ ಭಗವಂತ ಎಲ್ಲರನ್ನ ಸೃಷ್ಟಿ ಮಾಡಿರೋದು ಅಂದ್ರೆ ಇಡೀ ಮಾನವ ಕುಲ ಭಗವಂತನ ಮಕ್ಕಳು. ಸೊ ಒಂದೇ ತಂದೆಯ ಮಕ್ಕಳಾದ ನಾವು ಪರಸ್ಪರ ಸಹೋದರರು ಅಂತ ಕವಿ ನಮಗೆ ಹೇಳಿರ್ತಾರೆ. ಸೊ ಈ ತರ ಪರಸ್ಪರ ಒಂದೇ ತಂದೆಯ ಮಕ್ಕಳಾದ್ದರಿಂದ ಎಲ್ಲರೂ ಬಂಧುಗಳು, ಪರಸ್ಪರ ಸಹೋದರರು. ಅದಕ್ಕೆ ಒಬ್ಬರ ಕಷ್ಟವನ್ನ ನಿವಾರಣೆ ಇನ್ನೊಬ್ಬರು ಮಾಡಲೇಬೇಕು, ಇಲ್ಲಾಂದ್ರೆ ಅವರ ಜೀವನ ವ್ಯರ್ಥ ಅಂತ ಕವಿ ನಮಗೆ ಒಂದು ಪದ್ಯ ಭಾಗದಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೇ ಈ ಮನುಷ್ಯ ಮಾತೃ ಬಂಧು ಅಂದ್ರೆ ಮನುಷ್ಯನಿಗೆ ಮನುಷ್ಯನೇ ಬಂಧು, ಸಹೋದರ ಸಹೋದರರು ಇಬ್ಬರು, ಯಾಕಂದ್ರೆ ಎಲ್ಲರೂ ಒಂದೇ ದೇವರ ಮಕ್ಕಳು ಅಂತ ಕವಿ ಹೇಳಿದರು. ಅದನ್ನ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಇಸ್ ಕಥನ್ ಕಾ ಅರ್ಥ ಹೈ ಕಿ, ಸೊ ಈ ಕಥೆಯ ಅರ್ಥ ಏನಪ್ಪಾ ಅಂದ್ರೆ, ईश्वर सर्वस्व व्याप्त है और सभी मनुष्यों में उसका ही अंश है. ಸೊ ಈಶ್ವರ ಅನ್ನೋ ಭಗವಂತ ಎಲ್ಲಾ ಕಡೆ ವ್ಯಾಪ್ತಿಯಾಗಿದ್ದಾನೆ. ಸೊ ಪ್ರತಿಯೊಬ್ಬ ಮನುಷ್ಯನು ಅವನದೇ ಒಂದು ಭಾಗ, ಅವನದೇ ಒಂದು ಅಂಶ. ಸೊ ಸಂಸಾರ के सभी मनुष्य आपस में भाई भाई हैं, इसलिए सभी को प्रेम भाव से रहना चाहिए. ಸೊ ಆದ್ದರಿಂದ ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರು ಪರಸ್ಪರ ಸಹೋದರ ಸಹೋದರಿಯರು. ಸೊ ಅದಕ್ಕೆ ಪ್ರತಿಯೊಬ್ಬರನ್ನು ಏನು, ಇಸ್ಲಿಯೇ ಸಭಿಕೋ ಪ್ರೇಮ್ ಭಾವ್ ಸೆ ರಹನಾ ಚಾಹಿಯೆ, ಎಲ್ಲರೂ ಪ್ರೇಮ ಭಾವನೆಯಿಂದ ಇರಬೇಕು. ಅವ್ರು ಸಹಾಯತಾ ಕರ್ನಿ ಚಾಹಿಯೆ, ಜೊತೆಗೆ ಒಬ್ಬರಿಗೊಬ್ಬರು ಏನು ಸಹಾಯವನ್ನ ಮಾಡ್ಕೋಬೇಕು. ಕೋಯಿ ಪರಾಯ ನಹಿ, ಯಾರು ಬೇರೊಬ್ಬನಲ್ಲ, ಎಲ್ಲರೂ ನಮ್ಮವರೇ. सभी एक दूसरे के काम आए, प्रत्येक मनुष्यों को निर्बल मनुष्य की पीड़ा दूर करने का प्रयास करना चाहिए. ಸೊ ಏನ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ಒಬ್ಬರಿಗೆ ಒಬ್ಬರು ಪರಸ್ಪರ ಅವಲಂಬನೆ ಆಗಿರ್ಬೇಕು. ಸೊ ಪರಸ್ಪರ ಅವಲಂಬನೆ ಅಂದ್ರೆ ಒಬ್ಬರ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೊಳ್ತಾ ಬದುಕಬೇಕು. ಜೊತೆಗೆ ನಿರ್ಬಲ ಮನುಷ್ಯರು ಯಾರಿರ್ತಾರೋ, ಯಾರು ಕಷ್ಟದಲ್ಲಿರ್ತಾರೋ ಅಂತವರ ಕಷ್ಟವನ್ನ ದೂರ ಮಾಡುವಂತ ಕೆಲಸ ಒಬ್ಬ ಅಣ್ಣ ಅಥವಾ ತಮ್ಮ ಏನಿರುತ್ತೆ ಅವ್ರು ಮಾಡಬೇಕು. ಸೊ ಈ ಅಣ್ಣ ತಮ್ಮ ಅನ್ನುವಂಥದ್ದು ಯಾರು, ಯಾವುದೇ ಮನುಷ್ಯ ಆಗಿರಲಿ, ಪ್ರತಿಯೊಬ್ಬ ಮನುಷ್ಯರು ಅಣ್ಣ ತಮ್ಮಂದಿರ ಅಂದಮೇಲೆ ಯಾರಾದ್ರೂ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ರೆ ಆ ಮನುಷ್ಯನ ಕಷ್ಟವನ್ನ ನಿವಾರಣೆ ಮಾಡೋದಕ್ಕೆ ಇನ್ನೊಬ್ಬ ಮನುಷ್ಯ ಪ್ರಯತ್ನವನ್ನ ಪಡಬೇಕು ಅಂತ ಕವಿ ನಮಗೆ ಹೇಳ್ತಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಆ ಒಂದೇ ಒಂದು ಲೈನಲ್ಲಿ ಇಷ್ಟೊಂದು ಅರ್ಥ ಅಡಗಿರುತ್ತೆ. ಸೊ ನೋಡೋಣ ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ. क्वेश्चन नंबर 6, कवि ने सबको एक होकर चलने की प्रेरणा क्यों दी है. ಸೊ ಕವಿ ಎಲ್ಲರನ್ನೂ ಒಟ್ಟಾಗಿ ಸೇರಿ ನಡೆಯುವಂಥ ಪ್ರೇರಣೆಯನ್ನ ಯಾಕೆ ಕೊಟ್ಟಿದ್ದಾರೆ, ಯಾಕಪ್ಪ ಅಂದ್ರೆ, ಸೊ ಎಲ್ಲರನ್ನೂ ಒಟ್ಟಾಗಿ ಹೋಗುವಂತ ಪ್ರೇರಣೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಸೊ ಎಲ್ಲರೂ ಒಟ್ಟಿಗೆ ಇದ್ದು ನಡೆಯೋದ್ರಿಂದ ಅವರು ಯಾವ ಥರದಾದರೂ ಕಷ್ಟಗಳನ್ನ, ಪ್ರತಿಯೊಂದು ಸವಾಲುಗಳನ್ನ ಎದುರಿಸುವಂತ ಶಕ್ತಿ ಅವರಲ್ಲಿರುತ್ತೆ. ಅದಕ್ಕೆ ಎಲ್ಲರೂ ಒಟ್ಟಾಗಿರ್ಬೇಕು ಅಂತ ಕವಿ ಹೇಳ್ತಾರೆ. ಜೊತೆಗೆ ಮೈತ್ರಿ ಮತ್ತೆ ಅವರ ಮಿಲನ ಇದೆಲ್ಲಾನು ಏನು, ಇಲ್ಲೆಲ್ಲಾನು ಇದ್ದು ಒಟ್ಟಾಗಿ ನಡಿಬೇಕು. ಯಾಕಂದ್ರೆ ಎಲ್ಲರೂ ಒಂದೇ ಪರಮೇಶ್ವರನ ಸಂತಾನ, ಅಂದ್ರೆ ಎಲ್ಲರೂ ಒಂದೇ ದೇವರ ಮಕ್ಕಳು. ಆದ್ದರಿಂದ ಪ್ರತಿಯೊಬ್ಬರು ಸಹೋದರ ಸಹೋದರಿಯರು. ಅದಕ್ಕೆ ಎಲ್ಲರೂ ಪರಸ್ಪರ ಅವಲಂಬನೆಯಿಂದ ಬದುಕಬೇಕು. ಜೊತೆಗೆ ಹೋಗೋದ್ರಿಂದ ಏನಾಗುತ್ತೆ, ಅವರು
ತಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಅಡಚಣೆಗಳನ್ನು ಭೇದನೆ ಮಾಡ್ಕೊಂಡು ಹೋಗ್ಬೋದು, ಅಂದರೆ ಪ್ರತಿಯೊಂದು ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಹೋಗ್ಬೋದು ಅಂತ ಕವಿ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಪರಸ್ಪರ ಜೊತೆಯಲ್ಲಿ ಸಾಗಬೇಕು ಅಂತ ಕವಿ ಹೇಳಿರ್ತಾರೆ. ಸೊ ಅದಕ್ಕೆ ಆನ್ಸರ್ ಹೇಗಪ್ಪ ಬರಿಬೋದು ಅಂದರೆ, कवि ने सबको एक होकर चलने की प्रेरणा इसलिए दी है क्योंकि ಏಕತಾ ಮೇ ಬಲ ಹೋತಾ ಹೈ. ಯಾಕೆ ಏಕತೆಯಲ್ಲಿ ಬಲವಿದೆ, ಅದಕ್ಕೆ ಎಲ್ಲರನ್ನೂ ಒಂದೇ ಸಮಾನವಾಗಿ ನಡೆಯೋದಕ್ಕೆ ಕವಿ ಹೇಳ್ತಾರೆ. ಮೈತ್ರಿ ಭಾವ ಸೆ ಆಪಸ್ ಮೇ ಮಿಲ್ಕರ್ ರಹನೆ ಸೆ ಸಭಿ ಕಾರ್ಯ ಸಫಲ್ ಹೋತೆ ಹೈ. ಊಂಚ್ ನೀಚ್ ವರ್ಗ ಭೇದ್ ನಹಿ ರಹತಾ. ಅಂದರೆ ಎಲ್ಲರೂ ಜೊತೆಯಾಗಿ ನಡೆಯೋದ್ರಿಂದ ತಮ್ಮ ಜೀವನದ ಪ್ರತಿಯೊಂದು ಕಾರ್ಯ ಕೂಡ ಸಫಲವಾಗುತ್ತೆ. ಜೊತೆಗೆ ಉಚ್ಚ ನೀಚ ಈ ಥರ ಕೆಳಮಟ್ಟ ಮೇಲ್ಮಟ್ಟ ಅನ್ನೋಂಥ ಭೇದ ಭಾವನೆ ಇಲ್ಲದೆ ಎಲ್ಲರೂ ಏನು ಒಟ್ಟಾಗಿ ಸಾಗಬೇಕು ಅಂತ ಕವಿ ಹೇಳಿದ್ದಾರೆ. हम सभी एक पिता परमेश्वर की संतान है, इसलिए सभी को प्रेम भाव से रहना चाहिए, सबकी सहायता करनी चाहिए, एक होकर चलना चाहिए. ಸೊ ನಾವೆಲ್ಲರೂ ಒಂದೇ ಪಿತಾ ಪರಮೇಶ್ವರನ ಮಕ್ಕಳು, ಅದಕ್ಕೆ ನಾವೆಲ್ಲರೂ ಪ್ರೇಮ ಭಾವನೆಯಿಂದ ಇರಬೇಕು, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಮುಂದಕ್ಕೆ ಸಾಗಬೇಕು ಅಂತ ಕವಿ ನಮಗೆ ಹೇಳ್ತಾರೆ. ಸೊ ನೋಡೋಣ ನೆಕ್ಸ್ಟ್ क्वेश्चन नंबर 7. व्यक्ति को किस प्रकार का जीवन व्यतीत करना चाहिए, इस कविता के आधार पर लिखिए. ಸೊ ಎಂಟೈರ್ ಕವಿತೆಯನ್ನು ಓದಿದ್ಮೇಲೆ ನಿಮಗೆ ಗೊತ್ತಿರುತ್ತೆ ನಿಜವಾದ ಮನುಷ್ಯ ಅಂದರೆ ಏನು, ನಿಜವಾದ ಮನುಷ್ಯ ಯಾರು ಅಂತ ಕರಿತೀವೋ ಅವನಲ್ಲಿರುವಂಥ ಲಕ್ಷಣಗಳೇನು, ಮಹಾನ್ ವ್ಯಕ್ತಿಗಳೇನು, ಉದಾರಿ ವ್ಯಕ್ತಿಗಳೇನು ಅಂತ. ಸೊ ಈ ಕವಿತೆಯ ಆಧಾರದ ಮೇಲೆ ಸೊ ಒಬ್ಬ ವ್ಯಕ್ತಿಗೆ ಯಾವ ಥರ ತನ್ನ ಜೀವನವನ್ನು ಸಾಗಿಸ್ಬೇಕು ಅನ್ನೋದನ್ನ ನಿಮ್ಮ ಓನ್ ವರ್ಡ್ಸಲ್ಲಿ ಅಥವಾ ನಿಮ್ಗೆ ಅನಿಸಿರೋ ಪ್ರಕಾರ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನಾನು ಏನಪ್ಪ ಬರೆದಿದ್ದೀನಿ ಅಂದರೆ, कवि कहना चाहता है कि हमें ऐसा जीवन व्यतीत करना चाहिए जो दूसरों के काम आए. मनुष्य को अपने स्वार्थ का त्याग करके परहित के लिए जीना चाहिए. जो मनुष्य सेवा, त्याग और बलिदान का जीवन जीता है और किसी महान कार्यों की पूर्ति के लिए अपना जीवन समर्पण कर देता है, उसकी मृत्यु सुमृत्यु कहलाती है. मनुष्य को ऐसा जीवन व्यतीत करना चाहिए कि लोग उसकी मृत्यु के बाद भी उसके सद्गुणों, त्यागों और बलिदानों का ಯಾದ್ ರಖೆ. ಸೊ ಇಷ್ಟೊಂದನ್ನ ಇದರಲ್ಲಿ ಬೇಕಾಗಿರೋ ಪಾಯಿಂಟ್ಸ್ನ ಮತ್ತು ಇದಕ್ಕೆ ಅಡಿಷ್ನಲ್ ಪಾಯಿಂಟ್ಸ್ನ ಕೂಡ ನೀವು ಬರಿಬೋದು. ಸೊ ಒಬ್ಬ ಮನುಷ್ಯನಿಗೆ ಯಾವ ಥರ ಜೀವನವನ್ನು ಸಾಗಿಸ್ಬೇಕು ಅಂದರೆ, ಅವನು ತನ್ನ ಜೀವನವನ್ನು ಬೇರೆಯವರ ಹಿತಕ್ಕಾಗಿ ಮುಡುಪಾಗಿರಬೇಕು. ಯಾವುದೇ ಒಂದು ಮಹಾನ್ ಕಾರ್ಯಗಳ ಪೂರ್ತಿಗೆ ಅಡ್ಡಿಯಾದಾಗ ಅವನು ತನ್ನ ಜೀವನವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿರಬೇಕು. ಪರೋಪಕಾರ, ಸಹಾನುಭೂತಿ ಮತ್ತು ಸೇವಾ ಮನೋಭಾವನೆಯಿಂದ ತನ್ನ ಜೀವನವನ್ನು ಸಾಗಿಸಬೇಕು. ಯಾವ ಥರ ಸಾಗಿಸಬೇಕು ಅಂದರೆ, ಅವನ ಮೃತ್ಯು ಆದ ಮೇಲೇನೂ ಕೂಡ ಅವನಿಗೆ ಅವನ ಸದ್ಗುಣಗಳು, ತ್ಯಾಗಗಳು ಮತ್ತು ಬಲಿದಾನಗಳ ಬಗ್ಗೆ ಎಲ್ಲರೂ ನೆನಪಿಟ್ಕೊಳ್ಳೋ ಥರ ಅಂಥ ಜೀವನವನ್ನು ಅವನು ಸಾಗಿಸ್ಬೇಕು ಅಂತ ಕವಿ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ಕ್ವಶನ್ ನಂಬರ್ 7. ಸೊ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ. ನಂಬರ್ 8. मनुष्यता कविता के माध्यम से कवि क्या संदेश देना चाहते हैं. ಸೊ ಇವಾಗ ಕಂಪ್ಲೀಟ್ ಎಲ್ಲ ಪ್ಯಾರಾಗ್ರಾಫ್ಸಲ್ಲೂ ಒಂದೊಂದು ಪಾಯಿಂಟ್ಸ್ನ ತಗೊಂಡು ಕಂಪ್ಲೀಟ್ ಪೊಯಮ್ಸ್ಗೆ ರಿಲೇಟೆಡ್ ಸಮರಿನ ಬರಿಬೇಕು. ಸೊ ಇಲ್ಲಿ ನಾನೇನು ಬರೆದಿದ್ದೀನಿ ಇಷ್ಟನ್ನು ಮಾತ್ರ ಓದ್ತೀನಿ, ಸೇಮ್ ಬರಿಬೇಕು ಅನ್ನೋದಿಲ್ಲ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ಸ್ನ ಈ ಥರ ಮಾಡಬಹುದು ಅಂತ ಅಷ್ಟೆ. ಸೊ ಏನಪ್ಪ ಅಂದರೆ, प्रकृति के अन्य प्राणियों की तुलना में मनुष्य में चेतना शक्ति की प्रबलता होती है. ಸೊ ನಾನು ಕಂಪ್ಲೀಟ್ ಅಟ್ ಎ ಟೈಮ್ ಒಂದೇ ಫ್ಲೋರ್ ಓದ್ಕೊಂಡು ಹೋಗ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ಯಾರಾಗ್ರಾಫಲ್ಲಿರುವಂಥ ಪಾಯಿಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಫಸ್ಟಿಂದ ಓದ್ತೀನಿ ಮತ್ತೆ. ಪ್ರಕೃತಿ के अन्य प्राणियों की तुलना में मनुष्य में चेतना शक्ति की प्रबलता होती है. मनुष्यता कविता के माध्यम से कवि मैथिली शरण गुप्त प्रेम, एकता, दया, करुणा, परोपकार, सहानुभूति और उदारता से परिपूर्ण जीवन जीने का संदेश देना चाहते हैं. मनुष्य दूसरों के हित का ख्याल रख सकता है. इस कविता का प्रतिपाद्य यह है कि हमें मृत्यु से नहीं डरना चाहिए और परोपकार के लिए अपना सर्वस्व त्याग करने के लिए तात्पर्य रहना चाहिए. जब हम दूसरों के लिए जीते हैं तभी लोग हमें मरने के बाद भी याद रखते हैं.
हमें धन दौलत का कभी घमंड नहीं करना चाहिए। धन होने पर घमंड नहीं करना चाहिए तथा खुद आगे बढ़ने के साथ औरों को भी आगे बढ़ाने की प्रेरणा देना चाहिए। सभी मनुष्य ईश्वर की संतान है, अतः सभी को एक होकर चलना चाहिए और परस्पर भाईचारे का व्यवहार करना चाहिए। निस्वार्थ भाव से जीना, दूसरों के काम आना और स्वयं ऊंचा उठने के साथ दूसरों को भी ऊंचा उठाना ही ಮನುಷ್ಯತಾ ವಾಸ್ತವಿಕ ಅರ್ಥ है। ಸೊ ಇಷ್ಟೊಂದನ್ನ ಅಂದ್ರೆ ಕಂಪ್ಲೀಟ್ ಎಲ್ಲ ಪೋಯಂನ ಒಂದು ಸಾರಾಂಶವನ್ನ ಒಂದೇ ಪೇಜಲ್ಲಿ ಬರೆದಿರುವಂತದ್ದು। ಸೊ ಲಿಮಿಟೆಡ್ ವರ್ಡ್ಸ್ ಏನಾದರೂ ಇದ್ರೆ ಸೊ ಯಾವ ತರ ಆನ್ಸರ್ ಬರಿಬೇಕು ಶಾರ್ಟ್ ಫಾರ್ಮ್ಸ್ ಅಲ್ಲಿ ಅನ್ನೋದನ್ನ ನೋಡಿಕೊಂಡು ಆನ್ಸರ್ಸ್ನ ಬರಿಬೇಕಾಗುತ್ತೆ। ಸೊ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಕ್ವಶನ್। ಸೊ निम्नलिखित का भाव स्पष्ट कीजिए। ಸೊ ಇವಾಗ ಹೇಗಿದ್ರು ಸಿಂಗಲ್ ಇಂಡಿವಿಜುವಲ್ ಪ್ಯಾರಾಗ್ರಾಫ್ದು ನಾನು ವಿಡಿಯೋಸ್ ಮಾಡಿ ಇಟ್ಟಿದ್ದೀನಿ। ಸೊ ಸೇಮ್ ಇದರಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದರದ ಭಾವನೆಯನ್ನು ಸ್ಪಷ್ಟ ಮಾಡಬೇಕು ಅಂದ್ರೆ ನಾವು ವ್ಯಾಖ್ಯೆಯನ್ನ ಬರೆದ್ರೆ ಇಲ್ಲಿ ಅದೇ ಆನ್ಸರ್ ಆಗುತ್ತೆ। ಸೊ ಏನಪ್ಪಾ ಅಂದ್ರೆ ಸಹಾನುಭೂತಿ ಚಾಹಿಯೇ ಮಹಾವಿಭೂತಿ है यही, वशीकृता सदैव है बनी हुई स्वयं मही, विरुद्ध भाव बुद्ध का दया प्रवाह में वह विनीत लोक ವರ್ಗ ಕ್ಯಾ ನಾ ಸಾಮನೆ ಝುಕಾ ರಹಾ। ಸೊ ಇಲ್ಲಿ ಬುದ್ಧನ ವಿಸ್ತಾರವನ್ನ ಅವರು ಆ ದಯಾ ಪ್ರವಾಹವನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು। ಸೊ ಇದಕ್ಕೆ ಬೇಕಾಗಿರುವಂತ ಆನ್ಸರ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ, ಇನ್ನೊಂದ್ಸತಿ ಅನಲೈಸ್ ಮಾಡ್ಕೋಬಹುದು। ನೆಕ್ಸ್ಟ್ ಕ್ವಶನ್, ರಹೇ ನಾ ಭೂಲ್ ಕೆ ಕಭಿ ಸದಾವ್ ಭಾವ್ ತುಚ್ಚ್ ಮೇ। ಸೊ ಇದು ನಾವು ಆಲ್ರೆಡಿ ಆನ್ಸರ್ ತರ ಈ ಏನು ಪ್ಯಾರಾಗ್ರಾಫ್ ನ ಬರೆದಿದ್ವಿ। ಸೊ ಪ್ಯಾರಾಗ್ರಾಫ್ ಒಂದ್ಸತಿ ಓದ್ತೀನಿ। ರಹೇ ನಾ ಭೂಲ್ ಕೆ ಕಭಿ ಸಂಧಾದ್ मदांध तुच्छ वित्त में, सनात जान आपको करे न गर्व चित्त में, अनाथ कौन है यहाँ त्रिलोकनाथ साथ है, दयालु दीन बंधु के बड़े विशाल हाथ है। ಸೊ ಈ ಪ್ಯಾರಾಗ್ರಾಫ್ ನ ನಾವು ಯಾವುದಕ್ಕೆ ಬರೆದಿದ್ವಿ, ಯಾರು ತಮ್ಮ ಜೀವನದ ಬಗ್ಗೆ ಗರ್ವವನ್ನ ಪಡಬಾರದು ಅನ್ನೋ ಒಂದು ಪಾಯಿಂಟ್ ಗೆ ನಾವು ಈ ಪ್ಯಾರಾಗ್ರಾಫ್ ನ ಬರ್ತೀವಿ। ಸೊ ಅದರದೇ ಸಾರಾಂಶವನ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಈ ಕ್ವಶನ್ ಗೆ ಆನ್ಸರ್ ಆಗುತ್ತೆ। ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ತಣ್ಣ। ಸೊ ಇದು ಫೈನಲ್ ಪ್ಯಾರಾಗ್ರಾಫ್ ಅಲ್ಲಿ ಏನಿತ್ತು, ಎಲ್ಲರೂ ಒಟ್ಟಾಗಿ ಮುಂದೆ ಸಾಗುವಂತದ್ರ ಬಗ್ಗೆ ಕವಿ ಅರ್ಥವನ್ನ ಮಾಡಿಸಿದ್ರು। ಸೊ ಸೇಮ್ ಪ್ಯಾರಾಗ್ರಾಫು ಇದ್ರದ್ದು ಕೂಡ ನಿಮಗೆ ಆನ್ಸರ್ಸ್ ವಿಡಿಯೋಸ್ ನಲ್ಲಿ ಸಿಗುತ್ತೆ। ಸೊ ಫೈನಲ್ ಅಲ್ಲಿ ಸೊ ನಾನು ಇಂಡಿವಿಜುವಲ್ ವಿಡಿಯೋದಲ್ಲಿ ಆ ಪ್ಯಾರಾಗ್ರಾಫ್ ಅಲ್ಲಿ ಬರುವಂತ ಕಠಿಣ ಪದಗಳಿಗೆ ಅರ್ಥವನ್ನ ಬರೆದು ಹೇಳಿದೀನಿ। ಸೊ ಸೇಮ್ ಪದದ ಅರ್ಥ ನಮ್ಮ ಟೆಕ್ಸ್ಟ್ ಬುಕ್ ಲಾಸ್ಟ್ ಪೇಜಸ್ ಅಲ್ಲಿ ಅಂದ್ರೆ ಚಾಪ್ಟರ್ ಎಂಡ್ ಅಲ್ಲಿ ಎಲ್ಲ ಕ್ವಶನ್ ಅನ್ನು ಆದ್ಮೇಲೆ ಇದು ಶಬ್ದಾರ್ಥ ಮತ್ತೆ ಟಿಪ್ಪಣಿಸ್ ಅಂತ ಕೊಟ್ಟು ಎಲ್ಲಾ ಪದಗಳ ಅರ್ಥವನ್ನ ಕೊಟ್ಟಿದ್ದಾರೆ। ಸೊ ಇದನ್ನ ನೀವು ಅರ್ಥವನ್ನಾಗಿ ನೋಡಿ ಇನ್ನು ಕಠಿಣ ಪದಗಳಿಗೆ ಅರ್ಥವನ್ನ ತಿಳ್ಕೋಬಹುದು। ಸೊ ಇಲ್ಲಿವರೆಗೂ ನಮಗೆ ಫೋರ್ತ್ ಚಾಪ್ಟರ್ ಮೈಥಿಲಿ ಶರಣ್ ಗುಪ್ತ ಅವರು ಬರೆದಿರುವಂತ ಏನು ಕವಿತೆಯ ಬಗ್ಗೆ, ಮನುಷ್ಯತ ಅನ್ನೋ ಕವಿತೆಯ ಬಗ್ಗೆ ನಮ್ದು ಕ್ಲಾಸಸ್ ಮುಗೀತು। ಸೊ ಅರ್ಥ ಆಯ್ತು ಅಂತ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ। ಸೊ ಮುಂದುವರಿಯೋಣ ನೆಕ್ಸ್ಟ್ ಫರ್ದರ್ ಚಾಪ್ಟರ್ಸ್ ವರೆಗೆ, ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್।